ಎಲ್ಲರಿಗೂ ನಮಸ್ಕಾರ. ಇವತ್ತು ಬುದ್ಧಿಮಾಂದ್ಯ ಮಕ್ಕಳು ಅಥವಾ ತುಂಬ ಡಲ್ಲಾಗಿರುವಂಥ ಮಕ್ಕಳು, ಚುರುಕಾಗಿರಲ್ಲ, ತುಂಬ ಯೋಚನೆ ಮಾಡ್ತಾ ಅಲ್ಲೆಲ್ಲೋ ಇಲ್ಲೆಲ್ಲೋ ಯೋಚನೆ ಮಾಡ್ತಾ ಒಂಥರ ಇರುವಂಥ ಮಕ್ಕಳು, ಆ್ಯಕ್ಟಿವ್ ಆಗಿರಲ್ಲ ಮಕ್ಕಳು, ಅಂಥ ಮಕ್ಕಳಿಗೋಸ್ಕರ ಒಂದು ಸೂಪರಾಗಿರುವಂಥ ಮನೆಮದ್ದನ್ನು ಹೇಳ್ತೀನಿ. ಇದನ್ನು 3 ತಿಂಗಳು ಬಳಸಲೇಬೇಕು. 100% ವರ್ಕ್ ಆಗುತ್ತೆ. ಇದನ್ನು ಡಾಕ್ಟರ್ ಖಾದರ್ ಸರ್ ಅವರು ಹೇಳಿರುವಂಥದ್ದು. ಇದು ನರ ಬಲಹೀನತೆಗೂ ಕೆಲಸ ಮಾಡುತ್ತೆ, ಪಾರ್ಕಿನ್ಸನ್ಗೂ ಕೆಲಸ ಮಾಡುತ್ತೆ, ಅಲ್ಝೈಮರ್ಸ್, ಡಿಮೆನ್ಷಿಯಾ ಇರ್ಬೋದು ಅಥವಾ ಮರವಿನ ಕಾಯಿಲೆ, ಇಂಥವೆಲ್ಲದಕ್ಕೂ ನಾನು ಹೇಳುವಂತಹ ಮನೆಮದ್ದು ಕೆಲಸ ಮಾಡುತ್ತೆ. ಮೊದಲನೇ ಮನೆಮದ್ದು, ಗಾಣದ ಎಣ್ಣೆನ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಫಸ್ಟ್ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಕುಡೀರಿ. ನಂತರ ಬ್ರಷ್ ಆದಮೇಲೆ ನಾನು ಹೇಳುವಂತಹ ಎಣ್ಣೆಗಳನ್ನ 1 ರಿಂದ 2 ಟೀ ಸ್ಪೂನಷ್ಟು ಕುಡಿಬೇಕು. ಜಾಸ್ತಿ ಬೇಡ, ಕಡಿಮೆನೂ ಬೇಡ. ಅದು ಕಂಪಲ್ಸರಿ ಗಾಣದ ಎಣ್ಣೆ, ಹುಡ್ ಪ್ರೆಸ್ ಆಯಿಲ್ ಅಥವಾ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಸಿಗುತ್ತೆ ನಿಮಗೆ. ನಿಮ್ಮೂರಲ್ಲೇ ಇರುವಂಥ ಕೋಲ್ಡ್ ಪ್ರೆಸ್ ಆಯಿಲ್ ತೊಗೊಂಡು ಕುಡೀರಿ. ಸಿಗ್ತಾ ಇಲ್ಲ ಅಂತಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಲವು ಒಳ್ಳೆ ಎಣ್ಣೆಗಳನ್ನ ಕೊಡ್ತೀನಿ, ಹುಡ್ ಪ್ರೆಸ್ಸು ಕೋಲ್ಡ್ ಪ್ರೆಸ್ ಆಯಿಲ್ಸು, ಅಲ್ಲಿಂದನಾದ್ರು ತೊಗೊಳ್ಳಿ. ಯಾವ ಎಣ್ಣೆಗಳು ಅಂದರೆ, ಮೊದಲನೇದು ಗಾಣದ ಕೊಬ್ಬರಿ ಎಣ್ಣೆ, ಕೊಕೊನೆಟ್ ಆಯಿಲ್, ವರ್ಜಿನ್ ಕೊಕೊನೆಟ್ ಆಯಿಲ್ ಅಲ್ಲ, ಒಣ ಕೊಬ್ಬರಿಯಿಂದ ಮಾಡಿರುವಂಥ ಎಣ್ಣೆ. 1 ರಿಂದ 2 ಟೀ ಸ್ಪೂನಷ್ಟು ಮೊದಲನೇ ವಾರ ಕುಡಿಬೇಕು. 2ನೇ ವಾರ ಎಳ್ಳೆಣ್ಣೆ, ಎಳ್ಳು ಪ್ಲಸ್ ಎಳ್ಳೆಣ್ಣೆ, ಸಿಸಾಮ್ ಸೀಡ್ಸ್ ಆಯಿಲ್, ಅದು ಅಷ್ಟೇ ಗಾಣದ್ದೇ ಬಳಸಬೇಕು. ಅದನ್ನು 1 ರಿಂದ 2 ಟೀ ಸ್ಪೂನಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು 2ನೇ ವಾರ. 3ನೇ ವಾರ ಹುಚ್ಚೆಳ್ಳು, ಗುರೆಳ್ಳು ಅಂತ ಕರೀತಾರೆ, ಇಂಗ್ಲೀಷಲ್ಲಿ ನಗೇರ್ ಸೀಡ್ಸ್ ಅಂತಾರೆ. ಅದರ ಎಣ್ಣೆ ಕೂಡ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಸಿಗ್ತಾ ಇದೆ, ಗಾಣದ ಹತ್ರನೂ ಸಿಗುತ್ತೆ. ಅದರ ಎಣ್ಣೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಹುಚ್ಚೆಳ್ಳು ಎಣ್ಣೆನ 1 ರಿಂದ 2 ಟೀ ಸ್ಪೂನಷ್ಟು 3ನೇ ವಾರ ತಗೋಬೇಕು. ಮೊದಲನೇ ವಾರ ಕೊಬ್ಬರಿ ಎಣ್ಣೆ, 2ನೇ ವಾರ ಎಳ್ಳೆಣ್ಣೆ, 3ನೇ ವಾರ ಹುಚ್ಚೆಳ್ಳು ಎಣ್ಣೆ. ಈ 3 ಎಣ್ಣೆಗಳನ್ನ 1 ರಿಂದ 2 ಟೀ ಸ್ಪೂನಷ್ಟು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಲೇ ಕುಡಿಬೇಕು. ಹೀಗೆ 3 ತಿಂಗಳು ಮಾಡಲೇಬೇಕು. ಇದೇ ಬೆಸ್ಟ್ ಮೆಡಿಸಿನ್. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇವೆಲ್ಲ ಮಾಮೂಲಿ ಅಡುಗೆಗೆ ಬಳಸುವಂತಹ ಎಣ್ಣೆಗಳು. ಈಗ ಯಾರೂ ಬಳಸ್ತಿಲ್ಲ, ಈಗ ಎಲ್ಲ ರಿಫೈನ್ಡ್ ಆಯಿಲ್ಸು, ಪಾಮ್ ಆಯಿಲ್ಸ್ ಎಲ್ಲ ಬಳಸ್ತಾ ಇದ್ದಾರೆ. ಅದರಿಂದನೇ ತುಂಬ ರೋಗಗಳು ಬರ್ತಾ ಇರೋದು. ನಿಮ್ಮ ಮನೇಲಿ ಬಳಸ್ತಾ ಇರುವಂಥ ರಿಫೈನ್ಡ್ ಆಯಿಲ್ಸು, ಪಾಮ್ ಆಯಿಲ್ಸ್ಗಳನ್ನ ಫಸ್ಟು ಎಸೆದ್ಬಿಟ್ಟು ಒಳ್ಳೆ ಗಾಣದ ಎಣ್ಣೆನ ಅಡುಗೆಯಲ್ಲಿ ಬಳಸಿ. ನಿಮಗೆ ಇರುವಂಥ ತೊಂದರೆಗಳು 90% ಕಡಿಮೆ ಆಗಿಬಿಡುತ್ತೆ. ಈ ಎಣ್ಣೆ ಕುಡಿಯುವುದರ ಜೊತೆಗೆ 3 ಸಿರಿಧಾನ್ಯಗಳು, ಮಿಲೆಟ್ಸ್ನ ಬಳಸಬೇಕು ನಿಮ್ಮ ಆಹಾರದಲ್ಲಿ. ಸಾಮೆ, ಹಾರಕ, ನವಣೆ, ಈ 3 ಸಿರಿಧಾನ್ಯಗಳನ್ನ ನಿಮ್ಮ ಆಹಾರದಲ್ಲಿ ಬಳಸಿ. ಒಂದೊಂದು ದಿನ ಒಂದೊಂದರಲ್ಲಿ ತಿಂಡಿ ಮಾಡ್ಕೊಂಡು ತಿನ್ನಿ. ದೋಸೆ, ಇಡ್ಲಿ, ಪಡ್ಡು, ಚಿತ್ರಾನ್ನ, ಪೊಂಗಲ್ಲು, ಕಿಚಡಿ, ಬಿರಿಯಾನಿ ಎಲ್ಲನೂ ಮಾಡ್ಬೋದು. ಎಲ್ಲದ್ರ ಬಗ್ಗೆ ನಾನು ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. 3 ಟೈಮು ಸಿರಿಧಾನ್ಯಗಳನ್ನ ತಿನ್ನೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ 1 ಟೈಮ್ನ ಸಿರಿಧಾನ್ಯ ತಿನ್ನಿ, 2ನೇ ಟೈಮ್ ಚಿರುಧಾನ್ಯಗಳನ್ನ ತಿನ್ನಿ. ಅಂದರೆ ರಾಗಿ, ಸಜ್ಜೆ, ಜೋಳ ಇದನ್ನು ಬಳಸಿ. ಇನ್ನೊಂದು ಟೈಮು ಬೇಕಾದರೆ ನೀವು ಗೋಧಿನಾರು ಬಳಸಿ, ಅಕ್ಕಿನಾರು ಬಳಸಿ. ಓಕೆನಾ? ಈ ರೀತಿ ನಿಮ್ಮ ಆಹಾರನ ಹೆಲ್ದಿಯಾಗಿ ಚೇಂಜ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮ್ಮ ರೋಗಗಳಿಂದ ದೂರ ಇರ್ಬೋದು. ಈ ಮನೆಮದ್ದನ್ನು ತುಂಬ ಮಕ್ಕಳು ಟ್ರೈ ಮಾಡಿದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳು ಕೂಡ ಸರಿ ಹೋಗಿ ಸ್ಕೂಲ್ಗೆ ಹೋಗಿ 10th ಎಕ್ಸಾಮ್ಸಲ್ಲಿ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಇದೆಲ್ಲ ಪ್ರೂವ್ ಕೂಡ ಆಗಿದೆ. ಡಾಕ್ಟರ್ ಖಾದರ್ ಸರ್ ಅವರೇ ಹೇಳಿರೋದು. ತುಂಬ ಜನಕ್ಕೆ ವಾಸಿಯಾಗಿದೆ. ಅಂಥದ್ರಲ್ಲಿ ನಿಮ್ಮ ಮಗು ಸ್ವಲ್ಪ ಡಲ್ಲಾಗಿದ್ದು, ಚುರುಕಾಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಈ ಮನೆಮದ್ದು ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೆಲಸ ಮಾಡುತ್ತೆ. ಅವ್ರಿಗೆ ಅಲ್ಝೈಮರ್ಸ್ ಇದ್ದರು, ಡಿಮೆನ್ಷಿಯಾ ಇದ್ದರು, ಪಾರ್ಕಿನ್ಸನ್ಸ್ ಇದ್ದರು, ಹೀಗೆ ಯಾವುದೇ ರೀತಿಯ ನರ ಬಲಹೀನತೆ ತೊಂದರೆ ಇದ್ದರೆ ಅವ್ರಿಗೆ ಈ ಮನೆಮದ್ದು ಕೆಲಸ ಮಾಡುತ್ತೆ. ನಾನು ಸಿರಿಧಾನ್ಯಗಳನ್ನ ತಿನ್ನಿ ಅಂತ ಹೇಳಿದಾಗೆಲ್ಲ ತುಂಬ ಜನ ಕಮೆಂಟ್ ಹಾಕೋದು, ಸಿರಿಧಾನ್ಯಗಳು ತಿಂದರೆ ನಮಗೆ ತುಂಬ ಹೀಟ್ ಆಗ್ತಾಯಿದೆ, ಮಲಬದ್ಧತೆ ಆಗ್ತಾಯಿದೆ, ಏನು ಮಾಡೋದು, ತಿನ್ನೋಕ್ಕಾಗೋದೇ ಇಲ್ಲ ಅಂದರೆ ಸಿರಿಧಾನ್ಯಗಳನ್ನ 6 ರಿಂದ 8 ಗಂಟೆ ನೀರಲ್ಲಿ ನೆನೆಸಲೇಬೇಕು. ನೆನೆಸಿದ ನಂತರನೇ ಅದನ್ನು ಬೇಯಿಸ್ಕೊಂಡು ತಿನ್ನಬೇಕು. ಹೀಟಾಗಲ್ಲ, ಮಲಬದ್ಧತೆಯೂ ಬರಲ್ಲ. ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ತುಂಬ ಹೆಚ್ಚಾಗಿ ಫೈಬರ್ ಇರೋದ್ರಿಂದ ಅದು ಜೀರ್ಣಶಕ್ತಿಗೂ ಒಳ್ಳೆಯದು. ಸಿರಿಧಾನ್ಯಗಳನ್ನ ಸರಿಯಾಗಿ ನೆನೆಸಿ ಬೇಯಿಸಿ ತಿನ್ನಿ, ಯಾವುದೇ ರೀತಿ ತೊಂದರೆ ಆಗಲ್ಲ. ತುಂಬ ಜನ ನಮಗೆ ತಿಂಡಿನೂ ತಿನ್ನೋಕ್ಕಾಗ್ತಿಲ್ಲ, ಅನ್ನನೂ ತಿನ್ನೋಕ್ಕಾಗ್ತಿಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ಅಟ್ಲೀಸ್ಟ್ ಅಂಬಲಿ ರೂಪದಲ್ಲಾದರೂ ತೊಗೊಳ್ಳಿ. ಅಂಬಲಿ ಇನ್ನೂ ಒಳ್ಳೆಯದು. ಅಂಬಲಿ ಅಂದರೆ ಸಿರಿಧಾನ್ಯದ ಗಂಜಿ. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತಲೂ ನಾನು ವೀಡಿಯೋ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಅಂಬಲಿ ರೂಪದಲ್ಲಾದರೂ ತೊಗೊಳ್ಳಿ, ಅಥವಾ ತಿಂಡಿ ರೂಪದಲ್ಲಾದರೂ ತೊಗೊಳ್ಳಿ, ಅಥವಾ ಅನ್ನದ ರೂಪದಲ್ಲಾದರೂ ತೊಗೊಳ್ಳಿ. ಯಾವುದೋ ಒಂದು ರೂಪದಲ್ಲಿ ದಿನಕ್ಕೆ 1 ಟೈಮ್ ಆದರೂ ಮಿಲೆಟ್ಸ್, ಸಿರಿಧಾನ್ಯನ ತಿನ್ನಿ. ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ನಿಮ್ಮ ರೋಗಗಳೆಲ್ಲ ದೂರ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯಿತಾ? ಹಾಗಾದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮಕ್ಕಳು ತುಂಬ ಡಲ್ಲಾಗಿದ್ದಾರಾ, ಚುರುಕಾಗಿಲ್ವಾ?
ಬುದ್ಧಿಮಾಂದ್ಯರು ಯಾರು ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಗೊತ್ತಿರುವಂಥ ವಯಸ್ಸಾಗಿರುವಂಥವರು ಪಾರ್ಕಿನ್ಸನ್ಸ್, ಅಲ್ಝೈಮರ್, ಡಿಮೆನ್ಷಿಯಾ ಅಂದರೆ ಮರವಿನ ರೋಗ ಇದ್ದರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.